ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ದುರ್ಯೋಧನ ತನ್ನ ಅಂತಃಪುರದ ಸ್ತ್ರೀಯರು ಮತ್ತು ಇತರ ಸೇವಕರ ಜೊತೆಗೆ ದನಕರುಗಳ ಪರಿಶೀಲನೆಗೆ ಅಂತ ಹೇಳಿಬಿಟ್ಟು ವಿರಾಟ ರಾಜನ ಗಡಿ ಹತ್ರಕ್ಕೆ ಬಂದಿರ್ತಾನೆ. ಆ ಗಡಿ ಸ್ವಲ್ಪ ಭಾಗ ಕೂಡ ಗಂಧರ್ವರಿಗೆ ಸೇರಿದ್ದಾಗಿರುತ್ತೆ. ಇವರು ಆ ಕಡೆ ಹೋದಾಗ ಆ ಗಂಧರ್ವರು ಇವರುಗಳನ್ನೆಲ್ಲ ಸೆರೆ ಹಿಡಿತಾರೆ. ಇವರ ಹೆಣ್ಮಕ್ಳನ್ನ ಕೂಡ ಕರ್ಕೊಂಡು ಹೊರಟೋಗ್ತಾರೆ. ಈ ವಿಷಯ ಗೊತ್ತಾಗಿ ಧರ್ಮರಾಯ ಭೀಮನಿಗೆ ಹೇಳ್ತಾನೆ, ಹೋಗು, ಅವರು ನಮ್ಮ ವಂಶದ ಹೆಣ್ಮಕ್ಳು, ಅವರನ್ನ ಬಿಡಿಸ್ಕೊಂಡ್ ಬಾ ಅಂತ ಹೇಳಿದಾಗ ಭೀಮ ಗಟ್ಟಿಯಾಗಿ ನಕ್ಕಿರ್ತಾನೆ. ಇದೆಲ್ಲವನ್ನು ಅರ್ಜುನ ನೆನಪು ಮಾಡ್ಕೊಳ್ತಾನೆ. ಅಣ್ಣನ ಮಾತಿಗೆ ಅವನು ಗೌರವವನ್ನೇ ಕೊಡದೆ ಎಷ್ಟು ಹೀನಾಯವಾಗಿ ನಕ್ಕ ಅಲ್ವಾ ಅಂತ ಅನ್ಕೊಳ್ತಾನೆ. ಆಗ ಭೀಮ ಹೇಳ್ತಾನೆ, ಬಾಯಿಗೆ ಬೆರಳಿಟ್ರು ಕಚ್ಚಕ್ ಬರಲ್ವಾ ನಿನಗೆ? ಮುಖಕ್ಕೆ ಹೊಡೆದ ಹಾಗೆ ಅವನು ಹೇಳಿರ್ತಾನೆ ಭೀಮ. ಕಾಡು ಜೀವನದ ಶಕೆ, ಚಳಿ, ಉಪವಾಸಗಳಿಂದ ಬಡಕಲು ಬಿದ್ದ ನಿನಗೆ ದುರ್ಯೋಧನನ್ನ ಕೊಲ್ಲಕ್ ಸಾಧ್ಯನಾ? ಧರ್ಮದೇವತೆನೇ ಆ ಗಂಧರ್ವರ ಮುಖಾಂತರ ಈ ಕೆಲಸ ಮಾಡಿಸಿ ಅವನನ್ನ ಸೆರೆ ಹಿಡಿಸಿದೆ. ಅವನನ್ನು ಬಿಡಿಸ್ಕೊಂಡು ಬರ್ಬೇಕಾ? ಏನು ಬೇಡ. ಜೂಜಿನ ದಾಳ ಹಿಡಿದು ಕೈಯಲ್ಲಿ ತಾನೇ ನಿನ್ ಬುದ್ಧಿ ಕೊಟ್ಟಿರೋದು. ಹಾಗಾಗಿ ನಿನಗೇನೋನು ಹೊಳಿತಾ ಇಲ್ಲ ಅಂತ ಅವನ ಬಗ್ಗೆ ಅಪಹಾಸ್ಯ ಮಾಡಿರ್ತಾನೆ. ಆಗ ಧರ್ಮ ಹೇಳಿರ್ತಾನೆ, ಭೀಮ ಹಾಗನ್ಬೇಡ, ನಾವು ಜಗಳ ಆಡಬಹುದು, ಆದರೆ ಹೊರಗ್ನವ್ರು ಬಂದಾಗ ನಾವು ಒಟ್ಟು ಸೋದರರಾಗಿರ್ಬೇಕು ಅಂತ. ಆಗ ಭೀಮ ಹೇಳಿರ್ತಾನೆ, ಈ ಗಿಣಿ ಮಾತನ್ನ ನಾನು ಕೇಳಿಲ್ಲ ಅಂತ ತಿಳ್ಕೊಂಡಿದೀಯೇನೋ? ಯಾರಾದ್ರೂ ಗಡ್ಡದವ್ರು ಬಂದ್ರೆ ಅವ್ರ ಹತ್ರ ಈ ಪುರಾಣದ ಪುಣ್ಯಕಥೆ ಹೇಳಿ ಹೋಗು ಅಂತ ಹೇಳ್ಬಿಟ್ಟು ದುರ್ಯೋಧನನ ಸೈನಿಕರು ಎದುರುಗಡೆ ಇದ್ರೂ ಕೂಡ ಅದ್ರ ಬಗ್ಗೆ ಅವನು ಯಾವುದೇ ಯೋಚನೆ ಮಾಡದೆ ಆಡಿರ್ತಾನೆ. ಪಾಂಡವರಲ್ಲಿ ಒಗ್ಗಟ್ಟಿಲ್ಲ, ಸಿಂಹಾಸನವನ್ನ ಹತ್ತಬೇಕಾಗಿರೋ ಹಿರಿಯನಿಗೆ ತಮ್ಮಂದ್ರೆ ಗೌರವ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರುಗಳು ಅಂದ್ರೆ ಆ ದುರ್ಯೋಧನನ ಸೈನಿಕರು ಆಮೇಲೆ ದುರ್ಯೋಧನನಿಗೆ ಹೇಳ್ತಾ ಇರೋದಿಲ್ವಾ? ಹೇಳೋಕ್ ಸಾಧ್ಯ ಇದೆ ಅಲ್ವಾ ಅಂತ ಅರ್ಜುನ ಅನ್ಕೊಂತಾನೆ. ಆಗ ಅವನೇ ಹೇಳಿರ್ತಾನೆ, ಅರ್ಜುನನಿಗೆ ಹೇಳಿರ್ತಾನೆ, ಅರ್ಜುನ, ಈ ಭೀಮನಿಗೆ ಧರ್ಮ ಸೂಕ್ಷ್ಮ ಅನ್ನೋದು ಗೊತ್ತಾಗೋದಿಲ್ಲ. ನಮ್ಮ ಆರ್ಯ ಹೆಂಗಸರನ್ನ, ಅದರಲ್ಲೂ ನಮ್ಮ ಕುರುಕುಲದ ಸೊಸೆಯರನ್ನ ಹೊರಜನರು ಹೊತ್ಕೊಂಡು ಹೋಗಿರುವಾಗ ದೇವೇಶವನ್ನ ಇಟ್ಕೊಂಡು ಧರ್ಮ ಮೆಚ್ಚಿಸೋಕ್ ಸಾಧ್ಯನಾ? ಹಿರಿಯರು ಮೆಚ್ತಾರಾ ಅಂಥೇಳಿ ಧರ್ಮಜ ಅರ್ಜುನನಿಗೆ ಹೇಳಿರ್ತಾನೆ. ಆ ಹೊತ್ತಲ್ಲಿ ಎಂಥ ವಿವೇಕ ಅಲ್ವಾ ನಮ್ಮ ಅಣ್ಣಂದು. ತಕ್ಷಣ ಕುದಿಯುತ್ತೆ ಅರ್ಜುನನ ರಕ್ತ. ನಮ್ಮ ಹೆಂಗಸರನ್ನ ಬೇರೆಯವನು ಹೊತ್ಕೊಂಡು ಹೋಗಿರೋ ಇಷ್ಟು ಹೊತ್ತಿಗಾದ್ರೆ ಏನಾದರೂ ಮಾಡಿದ್ರೆ ಅಂತ ಅನಿಸುತ್ತೆ. ತಕ್ಷಣವೇ ಅವನ ಅನುಭವನೇ ಅವನಿಗೆ ಸಮಾಧಾನ ಹೇಳುತ್ತೆ. ಗಂಡು ಹೆಣ್ಣುಗಳಲ್ಲಿ ಹೆಚ್ಚು ಕಟ್ಟಕಟ್ಟಲು ಇಲ್ಲದೇ ಇರುವಂತಹ ಗಂಧರ್ವ ಗಂಡಸರು ಹೆಂಗಸರು ಅಂದ್ರೆ ಹಸಿವಿನಿಂದ ಮೇಲೇನು ಬೀಳೋದಿಲ್ಲ. ಹೂವು, ಬಣ್ಣ, ಕೊಳಲು, ಹಾಡುಗಳು, ಕುಣಿತಗಳಿಂದ ಅವ್ರ ಮನಸ್ಸನ್ನ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ. ಅಕಸ್ಮಾತ್ ಇಷ್ಟರಲ್ಲಿ ಅವರೇನಾದ್ರೂ ಈ ನಮ್ಮ ಕುರುಕುಲದ ಸೊಸೆಯರನ್ನ ದುರ್ಗಮವಾದ ಜಾಗಕ್ಕೆ ಒಯ್ದು ಅವರ ಕಟ್ಟುಗಳನ್ನ ಬಿಚ್ಚಿ ತಾವು ಸುಂದರವಾದ ಬಣ್ಣಗಳನ್ನ ಬಳಕೊಂಡು ಹೂ ಮುಡ್ಕೊಂಡು ಇವ್ರಿಗೂ ಹೂವಿನ ಮಾಲೆ ಕುಚ್ಚುಗಳನ್ನ ತೊಡಿಸಿ ಇವ್ರ ಸುತ್ತ ಇಂಪಾಗಿ ಹಾಡ್ಕೊಂಡು ಕುಣಿತಾ ಇದ್ರೆ, ಮನಸ್ಸನ್ನ ಸೆರೆ ಬೀಳಿಯೋ ಹಾಗೆ ಕುಣಿಸಕ್ಕೂ ಶುರು ಮಾಡಿದ್ರೆ, ಇವ್ರ ನಡುವೆ ಗಂಧರ್ವ ಸ್ತ್ರೀಯರು ಸೇರ್ಕೊಂಡು ಇವ್ರ ಮನಸ್ಸನ್ನ ಮೃದುಗೊಳಿಸಿದ್ರೆ ಆಗ ಆತಂಕ ಆಗ್ಲೇಬೇಕು ಅಂತ ಅನ್ಕೊಳ್ತಾನೆ. ಬೇಗ ಹೋಗ್ಬೇಕು, ಆರ್ಯಕುಲದ ಕುರುಕುಲ ಸ್ತ್ರೀಯರ ಪಾವಿತ್ರ್ಯವನ್ನು ಉಳಿಸ್ಬೇಕು, ಕುರುವಂಶದ ಪಿತೃಗಳ ಸಂತೃಪ್ತಿಯನ್ನ ಕಾಪಾಡಬೇಕು. ಇಲ್ಲದೆ ಇದ್ರೆ ಕುರುವಂಶದ ಈ ಅರ್ಜುನನ್ಗೆ ರವ ನರಕ ತಪ್ಪಿದ್ದಲ್ಲ ಅಂತ ಅನ್ಕೊಳ್ತಾನೆ. ಅಷ್ಟೊತ್ತಿಗೆ ಸರಿಯಾಗಿ ಪಾಂಚಾಲಿಯ ಧ್ವನಿ ಕೇಳುತ್ತೆ. ಹಾಗಾದ್ರೆ ಭೀಮ, ಇದೇ ಕುರುಕುಲಕ್ಕೆ ನಾನು ಸೊಸೆಯಾಗಿ ಬಂದಿದ್ದಲ್ವಾ? ಸ್ವಂತ ಹೆಂಡತಿಯ ಅಂಗಾಂಗಗಳನ್ನ ತುಂಬು ಸಭೆಯಲ್ಲಿ ಕಾಮಿಸಿದವರು ಇದೇ ಅಣ್ಣ ತಮ್ಮಂದ್ರಲ್ವಾ? ಆದ್ರಿಂದ ಕುಲಗೌರವ ಕುಂದಾಗ್ಲಿಲ್ವಾ ಅಂತೇಳಿ ಹೇಳ್ತಾಳೆ. ಅಲ್ಲಿವರೆಗೂ ಅವಳಲ್ಲಿ ಇರೋದೇನೆ ಅರ್ಜುನನಿಗೆ ಮರೆತು ಹೋಗಿರುತ್ತೆ. ಅವಳು ಹೇಳಿರ್ತಾಳೆ, ನನಗಾದ ಅವಮಾನ ಅವ್ರ ಹೆಂಡ್ರಿಗೆ ಆಗೋದು ಬೇಡ, ನೀನ್ ಬೇಗ ಹೋಗು, ಆ ನನ್ನ ಓರ್ಗಿತ್ತಿರನ್ನ ಬಿಡಿಸ್ಕೊಂಡ್ ಬಾ. ದುರ್ಯೋಧನ ದುಶ್ಯಾಸನರನ್ನ ನೀನೇ ಕೊಲ್ಬೇಕು ಅನ್ನೋ ಹಠ ನೀನ್ ಇಟ್ಕೋಬೇಡ, ಗಂಧರ್ವರಿಗೆನೆ ಆ ಕೆಲಸ ಬಿಟ್ಟು ಬಾ ಅಂತಲೂ ಪಾಂಚಾಲಿ ಹೇಳಿರ್ತಾಳೆ. ಅರ್ಜುನ, ಹೆಂಗಸಿನ ಬುದ್ಧಿ ಇದಕ್ಕಿಂತ ಎಷ್ಟು ದೊಡ್ಡದು ಆಗ್ಲಾರ್ದು, ನೀನು ಹೊರಡು ಅಂತ ಧರ್ಮಜ ಅರ್ಜುನನಿಗೆ ಮತ್ತೆ ಆಜ್ಞೆ ಕೊಡ್ತಾನೆ. ಯಾವತ್ತು ಇಷ್ಟು ಕಟುವಾಗಿ ಆಡದೇ ಇರೋ ಅಣ್ಣ ಹೇಗೆ ಮಾತಾಡ್ದ ಅಂತ ಇವನು ಅಂದ್ಕೊಳ್ತಾನೆ. 4 ವರ್ಷದ ಹಿಮಾಲಯದ ಮೇಲೆ ಗಂಧರ್ವ ಲೋಕಕ್ಕಿಂತ ಇನ್ನೂ ಎತ್ತರದಲ್ಲಿದ್ದು ಹಿಂತಿರುಗಿದ್ದ ನನಗೆ ಈ ಕೆಳಗಿನ ಎತ್ತರದ ಗಂಧರ್ವರು ಸಾಟಿನ ಅಂತ ಇವನಿಗನ್ಸುತ್ತೆ. ವಿಜಯ ಅನ್ನೋ ಬಿರುದನ್ನ ದೇವೇಂದ್ರ ಸುಮ್ಮನೆ ಕೊಟ್ಟಿದ್ದಾನ?
ಸರಿಯಾದ ಆಳು ನಿಂತು ಕೈ ಎತ್ತಿದ್ರೆ ಆಗುವಷ್ಟು ಉದ್ದದ ಬಿಲ್ಲನ್ನ ನಿರಾಯಾಸವಾಗಿ ಬಾಗಿಸಿ ಹೊಡೆಯೋ ಶಕ್ತಿ ಬೇರೆ ಯಾವ ಬಿಲ್ಗಾರನಿಗಿದೆ ನನ್ನನ್ನು ಬಿಟ್ಟು. ಪರ್ವತಗಳ ಕಲ್ಲು ಬಂಡೆ ಮರ ಗಿಡಗಳ ಮರೆಯಲ್ಲಾಗೋ ಹಗುರವಾದ ಸಪ್ಪಳವನ್ನು ಕೂಡ ಗುರುತಿಸುವಂತಹ ಚುರುಕು ಕಿವಿ ಬೇರೆ ಯಾರಿಗಿರಕ್ ಸಾಧ್ಯ? ಅರ್ಜುನನಂತಹ ಮಹಾಪರಾಕ್ರಮಿ ಬರ್ತಾನೆ ಅಂತ ಹೇಳ್ಬಿಟ್ಟು ಪಾಪ ಆ ಬಡ ಚಿತ್ರಸೇನ ಕನಸನ್ನು ಕೂಡ ಕಂಡಿರ್ಲಿಲ್ವೇನೋ ಗೊತ್ತಿಲ್ಲ. ಬಾಣದ ತುದಿಯ ಕೊಡಲಿಯ ಅಲಗಿನಷ್ಟು ಅಗಲವಾಗಿ ಮೊನಚಾಗಿರುತ್ತೆ ಅನ್ನೋದು ಕೂಡ ಆ ಕಾಡು ಗಂಧರ್ವರಿಗೆ ಗೊತ್ತಿರಲಿಲ್ಲ. ಕಾಡು ಗಂಧರ್ವರು ಮಾತ್ರ ಅಲ್ಲ, ನಾಡಿನ ಆರ್ಯರಲ್ಲಿ ಕೂಡ ಯಾರ ಬಾಣವೂ ಕೂಡ ಹೀಗೆ ಗಿಡ ಮರ ರೆಂಬೆಗಳನ್ನು ಕತ್ತರಿಸಿ ಕೆಡುವಷ್ಟು ತೀಕ್ಷ್ಣವಾಗಿ ಕೂಡ ಇರೋದಿಲ್ಲ. ದುರ್ಯೋಧನನನ್ನ ಹೆಡೆಮುರಿ ಕಟ್ಟಿ ಮಲಗಿಸಿ ತನ್ನವ್ರ ಜೊತೆ ಸುತ್ತ ವಿಜಯದ ನೃತ್ಯವನ್ನ ಮಾಡ್ತಿದ್ದ ಆ ಗಂಧರ್ವ ಚಿತ್ರಸೇನ ಕೊನೆಗೆ ಅವನೇ ಹೇಳ್ದ, ಅಲ್ಲ ಪಾಂಡವ ಮಧ್ಯಮ, ನಿನ್ನ ಶತ್ರುವನ್ನ ಬಿಡಿಸ್ಕೊಳ್ಳುವಂತಹ ಅವಿವೇಕ ಮಾಡೋಕ್ಕೆ ನೀನು ಯಾಕೆ ಬಂದೆ ಅಂತ ಅಂದಿದ್ದ. ಆಗ ಅಣ್ಣ ಹೇಳಿದ ಸರಿ ಅನಿಸಿತ್ತು. ನಮ್ಮಲ್ಲಿ ಏನಾದರೂ ಸರಿ, ಹೊರಗ್ನವರು ತಲೆ ಹಾಕಿದಾಗ ದುರ್ಯೋಧನ ನನ್ನ ಅಣ್ಣ ಅಂತ ನನಗೆ ಅಯೋಚಿತವಾಗೇನೆ ಒಂದು ಮಾತು ಬಂತು, ಅದನ್ನು ಆಡು ಬಿಟ್ಟಿದ್ದೆ. ದುರ್ಯೋಧನ ದುಶ್ಯಾಸನರನ್ನ ಹೊರಸ್ಕೊಂಡು ತರೋಷ್ಟರಲ್ಲಿ ಈ ಭೀಮ ಕುರುಕುಲದ ಸೊಸೆಯರನ್ನ ಕರ್ಕೊಂಡು ಬಂದು ಸಾಲಾಗಿ ಕೂಡಿಸಿದ್ದ. ಆ ಖ್ಯಾತಿ ಅರ್ಜುನನಿಗೆ ದಕ್ಕಿತ್ತು ಅಂತ ಹೇಳ್ಬಿಟ್ಟು ಅವ್ನು ಬೇಗ ಹೋಗಿದ್ನೇನೋ ಗೊತ್ತಿಲ್ಲ, ಅಥವಾ ಪಾಂಚಾಲಿ ಹೇಳಿದ್ಲಲ್ಲ ನನ್ನ ಓರ್ಗೀತಿಯರನ್ನ ಬಿಡಿಸು ಅಂತ, ಅದಕ್ಕೋಸ್ಕರ ಅವಳಾಗ್ನೆ ಪೂರೈಸಕ್ಕೆ ಹೋಗಿದ್ನೋ ಏನೋ ಗೊತ್ತಿಲ್ಲ. ಹೆಂಗಸಿನ ಮಾತನ್ನ ಅವಳು ಬಹಳ ಬೇಗ ಕೇಳ್ತಾನವನು. ಇತ್ತೀಚೆಗಂತೂ ಅವನಿಗೆ ಅಣ್ಣನಿಗಿಂತ ಹೆಂಡತಿ ಮಾತೇನೆ ಹೆಚ್ಚು ಮಾನ್ಯವಾದದ್ದು. ಇಂಥವನು ಧರ್ಮವನ್ನ ಹೇಗೆ ಗಳಿಸಕ್ಕೆ ಸಾಧ್ಯ, ದೇವತ್ವವನ್ನ ಹೇಗೆ ಸಾಧಿಸಕ್ಕೆ ಸಾಧ್ಯ ಅಂತ ಅನ್ಕೋತಾನೆ. ಅರ್ಜುನನಿಗೆ ಇದ್ದಕ್ಕಿದ್ದಂಗೆನೆ ತನ್ನ ಬಗ್ಗೆನೆ ಉನ್ನತಿಯ ಭಾವ ಉಂಟಾಗುತ್ತೆ. ಈ ವಿಜಯ ಎಂದು ಯಾವ ಹಿರಿಯರಿಗೂ ವಿರೋಧವಾಗಿ ಮಾತನಾಡಿದವನಲ್ಲ, ಅಗೌರವವನ್ನು ತೋರಿಸಿಲ್ಲ. ಅಣ್ಣ ಧರ್ಮನಿಗೆ ಮಾತ್ರವಲ್ಲ, ಆಚಾರ್ಯ ದ್ರೋಣರಿಗೆ ಮಾತ್ರವಲ್ಲ, ಪಿತಾಮಹರು ಕೃಪಾಚಾರ್ಯರು, ತಂದೆ ಧೃತರಾಷ್ಟ್ರ, ತಾಯಿ ಗಾಂಧಾರಿ ಯಾರಿಗೂ ಕೂಡ ತಾನು ಅಗೌರವ ತೋರಿಸೇ ಇಲ್ಲ. ಹಿರಿಯರ ಆಶೀರ್ವಾದದ ಬಲ ಇಲ್ಲದೆ ಯಾವ ಉನ್ನತಿ ಸಾಧ್ಯ ಜೀವನದಲ್ಲಿ ಅನ್ಕೋತಾನೆ. ಅವನ ತಲೆ ಎತ್ತಿ ಮೇಲೆ ನೋಡ್ತಾನೆ. ಚಂದ್ರ ಅಷ್ಟೊತ್ತಿಗೆ ರಥದ ನೆತ್ತಿಗೆ ಬಂದಿರುತ್ತೆ. ಮಂಕು ಕವಿದ ಬೂದಿ ಆಕಾಶದ ಮರಿಯಲ್ಲಿ ಅಲ್ಲೊಂದಿಲ್ಲೊಂದು ನಕ್ಷತ್ರನು ಮಿನುಗ್ತಾ ಇರುತ್ತವೆ. ಇದಕ್ಕಿದ್ದ ಹಾಗೆ ದೃಷ್ಟಿ ಅವುಗಳ ಮೇಲೆ ನಡುತ್ತವನಿಗೆ. ಮನಸ್ಸು ಆಕಾಶದ ಬೂದಿ ತೆರೆಯನ್ನ ಭೇದಿಸ್ಕೊಂಡು ಹೋಗಿ ಯಾವುದೋ ಒಂದು ನಕ್ಷತ್ರದ ಅನಂತ ಸ್ಥಾಯಿಯಲ್ಲಿ ನಿಂತ್ಕೊಳ್ಳುತ್ತೆ. ಯಾವ್ಯಾವತ್ತಿಗೂ ಅಳಿದೇ ಇರೋಂತಹ ಪ್ರಕಾಶ ಆ ನಕ್ಷತ್ರದ್ದು. ಒಂದೊಂದು ನಕ್ಷತ್ರನು ಒಂದೊಂದು ಹೆಸರನ್ನ ಸ್ಥಾಯಿಯಾಗಿಸ್ಕೊಂಡು 3 ಲೋಕದ ಜನರಿಗೂ ಬೆಳಕನ್ನು ನೀಡ್ತಾ ನಿಲ್ಲುತ್ತವೆ. ಅವನು ಕತ್ತೆತ್ತಿ ಬಾನನ್ನೇ ನೋಡ್ತಾ ಕೂತ್ಕೊಂತಾನೆ. ಕೆಳಗಡೆ ರಥ ಕುಲ್ಕಿ ಕುಕ್ಕುತ್ತಾ ಸಾಗ್ತಾ ಇರುತ್ತೆ. ಎಷ್ಟೋ ಹೊತ್ತಿನ ನಂತರ ಅರ್ಜುನ ಆಕಾಶದಿಂದ ಕೆಳಗಿಳಿದು ಬರ್ತಾನೆ. ಭೂಮಿ ಬರಡಾಗಿದೆ ಅನ್ಸುತ್ತೆ. ಇದಕ್ಕಿದ ಹಾಗೆ ಮನಸ್ಸಿಗೆ ಬೇಸರ ಅನ್ಸ್ಕೊಳ್ಳುತ್ತೆ, ಆಕಳಿಕೆನೂ ಬರುತ್ತೆ. ಆದರೆ ಅದು ನಿದ್ದೆಯ ಆಕಳಿಕೆ ಅಲ್ಲ, ಬೇಸರದ್ದು ಅಂತ ತಕ್ಷಣ ಅವನಿಗೆ ಗೊತ್ತಾಗುತ್ತೆ. ತುಷ್ಟನ ಬೆನ್ನನ್ನು ದಿಟ್ಟಿಸಿ ನೋಡ್ತಾನೆ. ಅವನಿಗೆ ನಿದ್ದೆ ಬಂದಿಲ್ಲ ಅನ್ನೋದು ಇವನಿಗೆ ಅರ್ಥ ಆಗುತ್ತೆ. ತುಷ್ಟ ಅಂತ ಮಾತಾಡ್ಸಿದ ತಕ್ಷಣ ಅವನು ಹಿಂದಕ್ಕೆ ತಿರುಗ್ತಾನೆ. ಏನು ದೊರೆ ಅಂದಾಗ, ಒಂದಿಷ್ಟು ಸೂರೆ ಇದೆಯಾ ಅಂತ ಕೇಳ್ತಾನೆ ಇವನು. ಅವನು ತಕ್ಷಣ ಉತ್ತರ ಹೇಳೋದಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಹೇಳ್ತಾನೆ, ಇದೆ, ಆದರೆ ನಿಮ್ಮಂಥವ್ರು ಕುಡಿಯುವಂಥದ್ದಲ್ಲ, ಬರೀ ಅಕ್ಕಿದದು, ಹುಳಿ ಎದ್ದಿದೆ, ಉಳಿಸಿದಾರೋ ಏನೋ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ಅರ್ಜುನ ಸ್ವಲ್ಪ ತಗೊಂಡ್ ಬಾ ಅಂತಾನೆ. ರಥಗಳು ಓಡ್ತಾ ಇರುತ್ತವೆ. ಹಾಗೆ ತುಷ್ಟ ಕೆಳಗಿಳಿತಾನೆ. ಹಿಂಬದಿಯ ಒಂದು ರಥದ ಹತ್ರಕ್ಕೆ ಹೋಗ್ಬಿಟ್ಟು ಒಂದು ಜಾಡಿಯನ್ನು ಹಿಡ್ಕೊಂಡು ತಗೊಂಡು ಬಂದು ಅರ್ಜುನನ ಕೈಗೆ ಕೊಟ್ಟು ಆ ನಂತರ ಹತ್ತಿ 5 ಹಗ್ಗಗಳನ್ನು ಕೈಲಿ ಹಿಡ್ಕೊಂಡು ತನ್ನ ಸ್ಥಾನದಲ್ಲಿ ಕೂತ್ಕೊಂತಾನೆ. ಅಷ್ಟೊತ್ತಿಗಾಗಲೇ ತುಂಬ ಹುಳಿ ಬಂದಿದ್ದ ಆ ಸುರೆ ಅರ್ಜುನನಿಗೆ ಇಷ್ಟ ಆಗೋದಿಲ್ಲ. ಆದರೆ ಉದ್ದಕ್ಕೂ ಬರಡಾದ ಈ ದಾರಿಯ ಬೇಸರದಲ್ಲಿ ಅದನ್ನು ಬಿಡೋ ಹಾಗೂ ಇಲ್ಲ. ಹಾಗಾಗಿ ಒಂದೊಂದೇ ಗುಟ್ಟುಕನ್ನು ನುಂಗುತ್ತಾ ನಡುವೆ ಕೊರದು ಹೇಳುವಂತಹ ಹುಳಿ ತೇಗನ್ನು ಹೊರಗಡೆ ಹಾಕ್ತಾ ಸುಮ್ಮನೆ ಕೂತಿರ್ತಾನೆ. ಆಗ ತುಷ್ಟ ಕೇಳ್ತಾನೆ, ಮಹಾರಾಜ, ನಿನಗೆ ವಿಜಯ ಅನ್ನೋ ಬಿರುದು ಹೇಗೆ ಬಂತು ಹೇಳ್ತೀಯಾ ಅಂತ ಹೇಳಿದಾಗ, ಬಿರುದ ಅಂತ ಅರ್ಜುನ ಅಂತಾನೆ. ಮೊಗೆಗೆ ಬಗ್ಗಿಸಿಕೊಂಡಿದ್ದನ್ನು ಘಟಘಟನೆ ಕುಡಿದು ಖಾಲಿ ಮಾಡ್ತಾನೆ. ಹುಳಿ ಕಡಿಮೆ ಆಗಿದೆ ಅನ್ಸುತ್ತೆ. ಹೂಜಿಯನ್ನು ಮುಚ್ಚಿಟ್ಟು ಬಾಯಿ ಒರೆಸ್ಕೊಂಡು ಸ್ವಲ್ಪ ಹೊತ್ತು ನೆನೆಸ್ಕೊಂಡು ಆನಂತರ ಮತ್ತೆ ಕೇಳ್ತಾನೆ, ಬಿರುದ ನೀನು ಕೇಳಿದ್ದು ಅಂದಾಗ, ಆಗ ಮತ್ತೆ ತುಷ್ಟ ಹೇಳ್ತಾನೆ, ನೀವು ಇವಾಗ ಕುಡ್ದಿದ್ದು ನಮ್ಮಂಥವ್ರು ಸುರೆ, ನಾವು ಕುಡಿಯುವಂಥದ್ದು, ಜ್ಞಾಪಕ ಬರೋದಿದ್ರೆ ಬೇಡ ಬಿಡಿ, ನಾಳೆ ಹೇಳೂರಂತೆ ಅಂತಾನೆ. ಆಗ ಅರ್ಜುನ ಹೇಳ್ತಾನೆ, ಏ ದಡ್ಡ,
ಎಂತೆಂತಹ ದೇಶಗಳಲ್ಲಿ ಎಂತೆಂಥದೋ ಸುರೆಗಳನ್ನು ನಾನು ಕುಡಿದಿದ್ದೀನಿ. ನಿನಗೇನು ಗೊತ್ತು? ಅರ್ಜುನನ ಸ್ಮೃತಿಯನ್ನಾಗ್ಲಿ ಬುದ್ಧಿಯನ್ನಾಗ್ಲಿ ಅಲುಗಿಸುವಂತಹ ಸುರೆಯನ್ನ ಸಾಕ್ಷಾತ್ ಸೋಮದೇವನೇ ಇದುವರೆಗೂ ಸೃಷ್ಟಿ ಮಾಡಿಲ್ಲ ಅಂತ ಹೇಳ್ತಾನೆ. ಚಕ್ಕಲು ಮಕ್ಕಳವನ್ನ ಬದಲಾಯಿಸಿ ಸೆಟದು ಕೂತ್ಕೊಳ್ತಾನೆ. ಹೇಳಕ್ ಶುರು ಮಾಡ್ತಾನೆ. ನಾವು 12 ವರ್ಷ ಕಾಡಲ್ಲಿ ಇದ್ದಿದ್ದು ನಿಂಗೆ ಗೊತ್ತಲ್ವಾ ಅಂದಾಗ, ಅದೆಲ್ಲ ಗೊತ್ತು, ನೀವು ರಾಜಸೂಯ ಮಾಡಿ ಜುಜಾಡಿ ಕಾಡಿಗೆ ಹೋದ್ರಲ್ವಾ ಅಂತ ತುಷ್ಟ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, 6-7 ವರ್ಷ ಕಳೆದಿತ್ತು. ನಮ್ಮಣ್ಣ ನೋಡು ತುಂಬಾ ವಿವೇಕಿ, ಅವನು ಯೋಚನೆ ಮಾಡಿ ಹೇಳ್ದ ನನಗೆ, ಅರ್ಜುನ, ಮುಂದೆ ಯುದ್ಧ ಅಂತ ಆದ್ರೆ ನಿನ್ನ ಬಿಲ್ಲಿನ ಕೌಶಲದಿಂದ ಮಾತ್ರವೇ ನಾವು ಗೆಲ್ಲಬೇಕು. ಈಗಲೇ ನೀನು ಸರಿಸಾಟಿ ಇಲ್ಲದ ಬಿಲ್ಲುಗಾರನೇನೋ ಹೌದು, ಆದ್ರೆ ಬೇರೆ ಬೇರೆ ಜನರ ಹತ್ರ ಹೋಗ್ಬಿಟ್ಟು ಬೇರೆ ಬೇರೆ ರೀತಿಯನ್ನ ಅಭ್ಯಾಸ ಮಾಡ್ಕೊಂಡ್ ಬಾ, ದೇವಲೋಕಕ್ಕೆ ಹೋಗಿ ಅವರಿಂದಲೂ ಕಲ್ತ್ಕೊಂಡ್ ಬಾ ಅಂತ ನಮ್ಮಣ್ಣ ಹೇಳ್ದ. ಆಗ ತುಷ್ಟ ಹೇಳ್ತಾನೆ, ಮಹಾರಾಜ, ಆಕಾಶದಲ್ಲಿ ಹಾರಿ ಸೂರ್ಯ ಚಂದ್ರಾದಿಗಳಿಗಿಂತ ಆಚೆ ಇರೋ ದೇವಲೋಕಕ್ಕೆ ನೀನು ಹೋಗಿದ್ಯಾ? ಯಾವ ತಪಸ್ಸಿನ ಪ್ರಭಾವದಿಂದ ಹೋಗಿದ್ದೆ? ಎಷ್ಟು ವರ್ಷ ಅದಕ್ಕೋಸ್ಕರ ತಪಸ್ ಮಾಡಿದೆ ಅಂತ ಹೇಳ್ತಾನೆ ಅವನ ಕೈಗಳು ಇವನೇ ಸಾಕ್ಷಾತ್ ದೇವ್ರೇನೋ ಅನ್ನಗೆ ತಮಗ್ತಾವೆ, ಕೈ ಜೋಡಿಸ್ಕೊಳ್ಳೋಕ್ಕೆ ಶುರು ಮಾಡತ್ವೆ. ಆಗ ಅರ್ಜುನ ಹೇಳ್ತಾನೆ, ಆ ದೇವಲೋಕ ಅಲ್ಲ ಇದು. ಹಿಮವತ್ ಪರ್ವತಗಳಿದೆಯಲ್ಲ, ಗಂಗಾ ಯಮುನಾ ನದಿಗಳು ಹುಟ್ಟಿ ಹರಿದು ಇಳಿಯುವಂತಹ ಪರ್ವತಗಳು, ಅವುಗಳನ್ನ ಹತ್ತಿ ಹತ್ತಿ ಹೋದ್ರೆ ಅಲ್ಲೊಂದು ಕುಲ ಇದೆ, ಅದಕ್ಕೆ ದೇವಕುಲ ಅಂತಾರೆ. ಅವರೆಲ್ಲ ತುಂಬಾ ಸಾಹಸಿಗಳು. ನಾವು ಹುಟ್ಟಿ ಚಿಕ್ಕ ವಯಸ್ಸಲ್ಲಿ ಬೆಳೆದಿದ್ದು ಕೂಡ ಹಿಮವತ್ ಪರ್ವತಗಳ ತಪ್ಪಲಲ್ಲಿ, ನಿಂಗೆ ಗೊತ್ತಿದೆ ಅಲ್ವಾ ಆ ಸಂಗತಿ. ಆಗ ನಮಗೆ ಅವ್ರ ಪರಿಚಯ ಇತ್ತು. ಅವ್ರ ನಾಡನ್ನ ದೇವಲೋಕ ಅಂತ ಕರೀತಾರೆ. ನಾಗ ಜನರ ಸೀಮೆಯನ್ನ ನಾಗಲೋಕ, ಗಂಧರ್ವರ ಸೀಮೆಯನ್ನ ಗಂಧರ್ವಲೋಕ ಅನ್ನಲ್ವೇ, ಹಾಗೆ ಅದು ಕೂಡ ದೇವಲೋಕ ಅಂತ ಹೆಸರು. ಅದೆಂತಹ ಲೋಕ ಗೊತ್ತಾ? ಹತ್ತಿ ಹತ್ತಿ ಮಂಡಿಗಳು, ಪಾದಗಳ ಕೀಲುಗಳು, ತೊಡೆ, ಮೀನುಕಂಡಗಳು ಎಲ್ಲ ಕಡೆ ನೋವು ಗಂಟು ಕಟ್ಟಿ ಕೂತು ಬಿಡುತ್ತೆ, ಅಷ್ಟು ಎತ್ತರದಲ್ಲಿದೆ. ಅಲ್ಲಿ ಸೂರ್ಯ ಕೂಡ ಶಾಖ ಕಳ್ಕೊಂಡಿರ್ತಾನೆ. ಶಾಖಕ್ಕೆ ಅಲ್ಲಿ ಪ್ರವೇಶ ಅನ್ನೋದೇ ಇಲ್ಲ. ಸೂರ್ಯ ಹುಳಿ ಬರೋದೇ ಇಲ್ಲ, ಬೆಂದ ಅನ್ನ ಅಳಸೋದಿಲ್ಲ. ಶೀತಕ್ಕೆ ಸೇದಿ ಗಟ್ಟಿ ಕಟ್ಟುತ್ತೆ. ನೀರು ಕೂಡ ಹಿಮದ ಬಂಡೆ ಆಗೋಗಿರುತ್ತೆ. ಈ ಬೇಸಿಗೆ ಹಿಂಸೆ ಅಂತೂ ಖಂಡಿತ ಅಲ್ಲಿರೋದಿಲ್ಲ. ಅಂತಹ ದೇಶ ಅದು. ಇಂದ್ರಪ್ರಸ್ಥದಲ್ಲಿ ನಾವು ಆಳ್ತಾ ಇದ್ದಾಗ ಅವ್ರಿಗೆ ಆಗಾಗ ದಿನಸಿ ಧಾನ್ಯಗಳನ್ನ ಕತ್ತೆಗಳ ಮೇಲೆ ಹೇರಿ ಹೇರಿ ಕಳಿಸ್ತಿದ್ವಿ. ಈ ಕೆಳಗಿನ ಬಯಲಲ್ಲಿ ಹರಿಯೋ ಸಕಲ ನದಿಗಳಿಗೂ ನೀರು ಒದಗಿಸೋದು ಅದೇ ನಾಡು. ಆದ್ರೆ ಆ ನಾಡಲ್ಲಿ ಕೃಷಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಬೇಸಿಗೆಯಲ್ಲಿ ಪರ್ವತದ ಇಳಿಜಾರನ್ನ ಸ್ವಲ್ಪ ಸ್ವಲ್ಪನೇ ಕೆತ್ತಿ ಒಂದ್ ಸ್ವಲ್ಪ ಸ್ವಲ್ಪ ಬೆಳ್ಕೊಂತಾರ ಅಷ್ಟೇನೆ. ಇಲ್ದಿದ್ರೆ ಬೇಟೆ, ಮಾಂಸ, ಗೆಡ್ಡೆ, ಗೆಣಸು ಇವೇ ಅವರ ಆಹಾರಗಳು. ಆದ್ರೂ ಕೂಡ ಅವ್ರು ಎಷ್ಟು ಸುಂದರರಾಗಿರ್ತಾರೆ ಗೊತ್ತಾ, ಎಷ್ಟು ಆರೋಗ್ಯಶಾಲಿಗಳು ಗೊತ್ತಾ, ಎಷ್ಟು ಗಟ್ಟಿ ಮುಟ್ಟು ಗೊತ್ತಾ. ಇಲ್ಲಿ ಮನುಷ್ಯನ ಶಕ್ತಿ ಬೆವರಿನ ರೂಪದಲ್ಲಿ ಹರಿದು ನಷ್ಟ ಆಗುತ್ತೆ. ಅಲ್ಲಿ 4-6 ಶಿಖರಗಳನ್ನ ಹತ್ತಿ ಇಳಿದ್ರೂ ಕೂಡ ಬೆವರು ಅನ್ನೋದು ಬರೋದೇ ಇಲ್ಲ. ಹಾಗಾಗಿ ಅಲ್ಲಿ ಶಕ್ತಿ ಸಂಚಯ ಜಾಸ್ತಿ ಅಂತ ಹೇಳ್ತಾನೆ. ಹಿಂದೆ ಮುಂದಾಗಿ ತಿರುಗಿ ಕೂತ್ಕೊಂಡಂತಹ ತುಷ್ಟನ ಇಡೀ ಶರೀರ ಅರ್ಜುನನ ಮಾತಿಗೆ ಹ್ಞೂ ಹ್ಞೂ ಅಂತಿರುತ್ತೆ. ಅರ್ಜುನನೂ ಅದು ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ. ಈಗ ಮಾತಾಡೋ ಉತ್ಸಾಹ ಬಂದವನ ಹಾಗೆ ಅರ್ಜುನ ಧ್ವನಿ ಏರ್ಸಕ್ಕೆ ಶುರು ಮಾಡ್ತಾನೆ. ನಮ್ಮ ಪರಿಚಯ ಇತ್ತಲ್ಲ ಅವ್ರಿಗೆ, ಅಲ್ಲದೆ ನಮ್ಮ 5 ಜನರನ್ನು ನಮ್ಮಪ್ಪ ಪಾಂಡು ಮಹಾರಾಜ ನಿಯೋಗದಿಂದಲೇ ಹುಟ್ಟಿಸಿದ್ದು. ನಮ್ಮಮ್ಮನಿಗೆ ನಿಯೋಗ ಮಾಡಿದವರೇನೆ ಆ ದೇವಜನರಂತೆ. ಆ ವಾಂಚಲ್ಯ ಬೇರೆ ನನಗಿತ್ತು. ಚಳಿಯಲ್ಲಿ ನಡುಕೊಂಡು, ಚರ್ಮದ ಹೊದಿಕೆ ಸುತ್ತಕೊಂಡು, ತಲೆ ಮೈ ಕೈಗಳಿಗೆಲ್ಲ ಕಂಬಳಿ ಹೊದ್ಕೊಂಡು ನಾನು ಹೋದಾಗ ಇಲ್ಲಿ ನೋಡಿದ್ರೆ ಕೆಳಗಡೆ ಬೇಸಿಗೆ ಉರಿತಾ ಇತ್ತು. ಅವರು ಮೇಲ್ಗಡೆ ತಣ್ಣಗಿರುತ್ತೆ. ಅವರು ಹೊರಗಿನವ್ರನ್ನ ಸೇರಿಸ್ಕೊಳ್ಳೋದಿಲ್ಲ. ಹೇಳದೆ ಕೇಳದೆ ಅವ್ರ ನಾಡಿಗೇನಾದ್ರೂ ನುಗ್ಗಿದ್ರೆ ಯಾವುದೋ ಬಂಡೆ ಮರೆಯಿಂದ ಅಥವಾ ಗಿಡ ಮರಗಳ ಮರೆಯಿಂದ ಬಾಣಗಳು ಬರುತ್ತವೆ, ಮೈಗೆ ಹೊಕ್ಕೆ ಬಿಡುತ್ತೆ ಅಂತ ಹೇಳ್ತಾನೆ. ಆಗ ತುಷ್ಟ ಕೇಳ್ತಾನೆ, ಮತ್ತೆ ನೀ ಹೇಗ್ ಮಾಡಿದೆ ಹಾಗಾದ್ರೆ ಅಂತ ಕೇಳಿದಾಗ ಅರ್ಜುನ ಹೇಳ್ತಾನೆ, ಎಲ್ಲ ಕಡೆಯಿಂದಲೂ ಆ ನಾಡನ್ನ ಪ್ರವೇಶ ಮಾಡೋದು ಸಾಧ್ಯ ಇಲ್ಲ. ಕೆಲವು ಪರ್ವತಗಳ ಸಂಧಿಗಳಿದೆ, ಅಲ್ಲಿಂದಲೇ ಹತ್ತಬೇಕು. ಆ ಕಣ್ಣುಗಳಲ್ಲೂ ಕೂಡ ಕಾವಲುಗಾರರು ಇರ್ತಾರೆ. ನನಗೆ ಅದೆಲ್ಲ ಗೊತ್ತಿತ್ತು. ಅಲ್ಲಿ ಗಟ್ಟಿಯಾಗಿ ಕೂಗ್ಕೊಂಡು ಪರಿಚಯ ಹೇಳ್ಕೊಂಡೆ ಮೇಲಕ್ಕೆ ಹತ್ತಾ ಇದ್ದೆ. ಕೊನೆಗೆ ಆ ಕಾವಲ್ನವರೇನೆ ನನ್ನನ್ನ ಮೇಲಕ್ಕೆ ಕರ್ಕೊಂಡು ಹೋದ್ರು ಅಂತಾನೆ. ಅವರು ಬಿಲ್ಲು ವಿದ್ಯೆ ಹೇಳ್ಕೊಟ್ರಾ ಅಂತ ತುಷ್ಟ ಕೇಳ್ತಾನೆ. ಓಹೋ, ಅವರೆಲ್ಲ ಗಣಗಳು ಅಂತ ವಿಂಗಡಿಸ್ಕೊಂಡಿದ್ದಾರೆ. ಒಂದೊಂದು ಗಣದ್ದು ಅಸ್ತ್ರ ಶಸ್ತ್ರ ವಿಧಾನಗಳಲ್ಲಿ ಒಂದೊಂದು ವಿಶೇಷ ಇರುತ್ತೆ. ನನಗೆ ಆಯಾ ಗಣ ಮುಖ್ಯರು ಅವುಗಳನ್ನೆಲ್ಲ ಹೇಳ್ಕೊಟ್ರು.
ವಾಯು, ಅಗ್ನಿ, ವಸು, ವರುಣ, ಮರುತ್ತು, ಸಾಧ್ಯ, ನಿರುತಿ, ಸ್ವಯಂ, ಹೀಗೆ ಎಷ್ಟು ಜನ ಕಲಿಸಿದ್ರು ಅಂತಲೇ ಮರೆತು ಹೋಗ್ಬಿಟ್ಟಿದೆ ನನಗೆ. ಅಷ್ಟೊಂದು ಜನ ನನಗೆ ಬಿಲ್ವಿದ್ಯೆ ಕಲಿಸಿದ್ರು. ಈ ನಮ್ಮ ಕೆಳಗಿನ ಜನರಲ್ಲಿ ಇರೋಷ್ಟು ದೊಡ್ಡ ಬಿಲ್ಲು ಅವರ ಹತ್ರ ಇರೋದಿಲ್ಲ. ಅದರಲ್ಲೂ ನನ್ನದ್ರಷ್ಟು ದೊಡ್ಡದು ಯಾರ ಹತ್ರನೂ ಇರೋದಿಲ್ಲ. ಆದರೆ ಗುರಿನಲ್ಲಿ ಬಾಣ ಚಾಲನೆಯಲ್ಲಿ ಅವ್ರಿಗಿರೋಷ್ಟು ಚತುರತೆ ನಮಗಿರೋದಿಲ್ಲ. ಒಂದೇ ಬಿಲ್ಲಿನಿಂದ ಒಂದೇ ಸಲಕ್ಕೆ 3, 4, 5 ಬಾಣಗಳನ್ನು ಬೇರೆ ಬೇರೆ ಗುರಿಗಳಿಗೆ ಅವರು ಹೊಡೆಯೋಕ್ಕೆ ಶಕ್ತರಾಗಿರ್ತಾರೆ. ಬಾಣ ಹೋಗೋದು ಯಾವಾಗಲೂ ನೇರವಾಗಿ ಅಲ್ವಾ, ಆದರೆ ಬಳಸಿ ಡೊಂಕು ದಾರಿಯಲ್ಲಿ ಹೋಗಿ ತಿರುಗಿ ಘಾತಿಸುವಂತಹ ಬಾಣ ಪ್ರಯೋಗ ಕೂಡ ಅವ್ರಿಗೆ ಗೊತ್ತು. ಪರ್ವತ ಸೀಮೆ ಅಲ್ವಾ ಅದು. ಹೆಬ್ಬಂಡೆಗಳ ಮರೆಯಲ್ಲಿ ನಿಂತು ಅಂತಹ ಬಾಣ ಬಿಟ್ಟರೆ ಅದು ಆ ಬಂಡೆಯನ್ನು ಬಳಸ್ಕೊಂಡು ತಿರುಗಿ ಮರೆಯಲ್ಲಿರುವ ವೈರಿಗೆ ತಗಲುತ್ತೆ. ಅದಕ್ಕೆ ತಕ್ಕ ಹಾಗೆ ಬಾಣದ ಆಕಾರ ಮತ್ತು ಯಾವ ಯಾವ ಭಾಗದಲ್ಲಿ ಎಷ್ಟೆಷ್ಟು ತೂಕ ಇರಬೇಕು ಅನ್ನೋದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ಅವುಗಳನ್ನು ತಯಾರು ಮಾಡಿ ಇಟ್ಕೊಂಡಿರ್ತಾರೆ. ನಾನು ಅವೆಲ್ಲವನ್ನು ಕಲಿತೆ. ಇನ್ನು ಹಲವು ಬಗೆಯ ತಂತ್ರಗಳನ್ನು ಅವ್ರು ಹೇಳ್ಕೊಟ್ರು. ಒಂದು ಚೂರನ್ನು ಮರಮಾಚಿದೆ ಅವರು ಹೇಳ್ಕೊಟ್ರು. ಸತತವಾಗಿ 4 ವರ್ಷ ಅವ್ರ ಜೊತೆ ಇದ್ದೆ. ಚಿಕ್ಕ ಹುಡುಗನ ಹಾಗೆ ಶಿಷ್ಯನಾಗಿ ಅಭ್ಯಾಸ ಮಾಡಿಕೊಂಡು ಕರಗತ ಮಾಡಿಕೊಂಡೆ. ಈ ವಿದ್ಯೆಗಳನ್ನೆಲ್ಲ ನಮಗಿಂತ ಹೆಚ್ಚು ಚೆನ್ನಾಗಿ ನೀನೇ ಕಲ್ತ್ಕೊಂಡೆ ಅಂತ ಅವರೇ ನನ್ನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ರು. ತುಷ್ಟ. ಈಗ ಅಕಸ್ಮಾತ್ ಯುದ್ಧನೇ ಏನಾದರೂ ಆದರೆ ಈ ವಿಜಯನ ಬಾಣಚಳಕ ಹೇಗಿರುತ್ತೆ ಅನ್ನೋದು ಇಡೀ ಜಗತ್ತಿಗೆ ತೋರಿಸ್ತೀನಿ ಅಂತ ಅರ್ಜುನ ಹೇಳ್ತಾನೆ. ಆಗ ತುಷ್ಟ ಆಸ್ತೆಯಿಂದಲೇ ಕೇಳ್ತಾಳೆ, ಅಂತಹ ಒಂದು ಬಾಣವನ್ನು ಹೊಡೆದು ತೋರಿಸ್ತೀಯ ಮಹಾರಾಜ ಅಂತ ಹೇಳಿದಾಗ ಅರ್ಜುನ ರಥದಿಂದ ಹೊರಗೆ ನೋಡ್ತಾನೆ. ಒಂದು ಬಿಲ್ಲನ್ನು ಎತ್ಕೊಳ್ತಾನೆ, ಎದೆ ಏರಿಸ್ತಾನೆ. ತನ್ನ ಸರಕನಲ್ಲಿದ್ದಂತಹ ಒಂದು ವಿಶೇಷ ಆಕಾರದ ಬಾಣವನ್ನು ಸ್ಪರ್ಶದಿಂದಲೇ ಗುರುತಿಸ್ತಾನೆ, ಹುಡುಕಿ ತೆಗಿತಾನೆ. ತನ್ನ ಎಡಗಡೆಗೆ ಹೊಡೆದು ಹೇಳ್ತಾನೆ, ನೋಡು ರಥ ನಿಲ್ಲಿಸು. ಹಾಗೋ ಎದುರಿಗೆ ಕಾಣ್ತಿದ್ದೆ ನೋಡು, ಅಗಲವಾಗಿ ಹರಡ್ಕೊಂಡಿರೋ ಬಂಡೆ, ಆದರೆ ಹಿಂಬದಿಲಿ ಒಂದು ಮರ ಕಾಣುತ್ತಲ್ವಾ ಅಂದಾಗ ತುಷ್ಟ ಅದನ್ನು ದಿಟ್ಟಿಸಿ ನೋಡ್ತಾನೆ. ಹೌದು ಹೌದು ಅಂತಾನೆ. ಆ ಮರದ ಕೆಳಗಡೆ ಇರೋ ಕಾಂಡಕ್ಕೆ ನನ್ನ ಬಾಣ ಚುಚ್ಕೊಂಡಿದೆ, ಹೋಗಿ ತಗೊಂಬಾ ಅಂತ ಹೇಳ್ತಾನೆ. ಮಬ್ಬು ಬೆಳೆದಿಂಗಳಿರುತ್ತೆ, ಓಡೋಂತಹ ರಥ, ದೂರದ ಬಂಡೆಯ ಮರೆಯಲ್ಲಿ ಒಂದು ಮರ. ತುಷ್ಟ ಮುಂದಿನ ರಥಗಳವರನ್ನು ಕೂಗಿ ನಿಲ್ಲಿಸ್ತಾನೆ. ಹಿಂದಿನವರು ತಾವೇ ನಿಂತ್ಕೊತಾರೆ. ಇಳಿದು ಜೊತೆಗೆ ಮುಂದಿನ ರಥದ ಒಂದಿಬ್ಬರನ್ನ ಕರ್ಕೊಂಡು ಬಂಡೆ ಮರೆಗೆ ತುಷ್ಟ ಹೋಗ್ತಾನೆ. ಮರದ ಕೊಂಬೆಯ ಬಲಪಾರ್ಶ್ವದಲ್ಲಿ ಹೋಗಿದ್ದ ಬಾಣ ಅಲ್ಲಿ ಚುಚ್ಚಿ ನಟ್ಕೊಂಡಿರುತ್ತೆ. ಇವನಿಗೆ ಆಶ್ಚರ್ಯ, ಭಯ, ಭಕ್ತಿಗಳು ಎಲ್ಲ ಉಂಟಾಗುತ್ತೆ. ಅದನ್ನು ಕಿತ್ತು ತಗೊಂಬಂದು ಮಹಾರಾಜನ ಕೈಗೆ ಕೊಡುವಾಗ ಭಯ ಭಕ್ತಿಗಳಿಂದ ಅವನು ಕಂಪಿಸ್ತಾ ಇರ್ತಾನೆ. ರಥಗಳ ಸಾಲು ಮತ್ತೆ ಚಲಿಸಕ್ಕೆ ಪ್ರಾರಂಭ ಆಗುತ್ತೆ. ಅರ್ಜುನ ಹೇಳ್ತಾನೆ, ನೋಡು, ಈ ಗುರಿ ಚಳಕವನ್ನು ನಾನು ಬರೀ ಕಲ್ತದ್ದಲ್ಲ, ನನ್ನ ಈ ದೊಡ್ಡ ಬಿಲ್ಲಿನಲ್ಲೂ ಕೂಡ ಅಭ್ಯಾಸ ಮಾಡಿಕೊಂಡೆ. ಅದಕ್ಕೆ ತಕ್ಕ ತೂಕ, ಆಕೃತಿಗಳ ಬಾಣಗಳನ್ನು ನಾನೇ ಅಭ್ಯಾಸದಿಂದ ಕಂಡು ಹಿಡಿದು ಮಾಡಿಟ್ಕೊಂಡೆ. ಅಂದರೆ ಹೊಸ ಗುರಿ, ಅದರ 2-3ರಷ್ಟು ಚಾಲನ ಶಕ್ತಿ. ಯಾರು ಎದುರು ನಿಲ್ತಾರೆ ಹೇಳಿ ನನಗೆ ವಿರುದ್ಧವಾಗಿ? ಈಗ ದೇವರಾಜರ ಇಂದ್ರ ಇದ್ನಲ್ಲ, ಅವನು ಒಂದು ದಿವಸ ನನ್ನನ್ನು ಕರೆದು ಹೇಳಿದ, ಮಗನೇ, ನಮ್ಮ ಪಶ್ಚಿಮ ಭಾಗದಲ್ಲಿ ಒಂದು ಗುಂಪಿನ ಜನ ಇದ್ದಾರೆ. ನಾವು ಇಲ್ಲಿ ಆಡು ಟಗರುಗಳ ಉಂಡೆಯಿಂದ ವಿಶೇಷ ರೀತಿಯ ಕಂಬಳಿಗಳನ್ನು ಮಾಡ್ತೀವಿ, ಕೆಳಗಿನವ್ರಿಗೆ ಮಾರ್ತೀವಿ. ಆಹಾರ, ಧಾನ್ಯ, ತುಪ್ಪ, ತಾಮ್ರ ಮೊದಲಾದವುಗಳನ್ನು ಕೊಂಡ್ಕೊಳ್ಳೋಕ್ಕೆ ಬೇಸಿಗೆಯಲ್ಲಿ ಹೋಗ್ತೀವಲ್ಲ, ಆಗ ಆ ಇಳುವಿನ ದಾರಿಯಲ್ಲಿ ನಮ್ಮನ್ನು ಅವರು ಅಡ್ಡಗಟ್ಟಿ ದೋಚಿಬಿಡ್ತಾರೆ. ದರೋಡನೆ ಅವರು ಕಸುಬು ಇದ್ದಾಗಿದೆ. ಅವರು ನಮ್ಮ ಹಾಗೆ ಕಂಬಳಿಗಳನ್ನು ಮಾಡಿ ಕೆಳಗಿನವ್ರಿಗೆ ಮಾರುವಂತಹ ಕಸುಬು ಕೂಡ ಮಾಡ್ತಾರೆ. ಆದರೆ ನಾವು ಮಾಡುವಂತಹ ಕಂಬಳಿಗಳು ಉತ್ತಮವಾದದ್ದು. ಯಾಕೆಂದರೆ ನಾವು ಮಾಡುವಂತಹ ಆ ಕಂಬಳಿಗಳು ನಮ್ಮ ಶ್ರೇಷ್ಠ ಜಾತಿಯ ಮೇಕೆಯ ಉಣ್ಣೆಯಿಂದ ಬರುವಂಥದ್ದು. ಕೆಳಗಿನವರು ನಮ್ಮ ಕಂಬಳಿ ಅಂದರೆ ಮೇಲೆ ಬಿದ್ದು ಕೇಳಿದಷ್ಟು ಧಾನ್ಯ ಕೊಡ್ತಾರೆ. ನಿವಾತ ಕವಚರು ಅಂತ ಆ ದರೋಡೆಕಾರರ ಜನದ ಹೆಸರು. ಅವರನ್ನು ನೀನು ಹುಟ್ಟಡಗಿಸಿದ್ರೆ ನೀನು ನಮಗೆ ಗುರುದಕ್ಷಿಣೆ ಕೊಟ್ಟ ಹಾಗೆ ಅಂಥೇಳಿ ಹೇಳ್ತಾನೆ. ಈ ಹಿಂದೆ ಎಷ್ಟೋ ಸಲ ಅವರನ್ನು ನಿರ್ನಾಮ ಮಾಡಬೇಕು ಅಂತ ದೇವಜನರೆಲ್ಲರೂ ಪ್ರಯತ್ನ ಮಾಡಿದ್ವಿ, ಆದರೆ ಸಫಲರಾಗಿರಲಿಲ್ಲ. ಈಗ ಅದನ್ನು ನೀನು ಸಾಧಿಸು ಅಂತ ಹೇಳಿರ್ತಾನೆ. ಇದನ್ನೆಲ್ಲ ಕೇಳಿದ ನಾನು ಅದನ್ನು ಸಾಧಿಸಿ ತೋರಿಸ್ಲೇಬೇಕು ಅಂತ ನಿಶ್ಚಯ ಮಾಡಿಕೊಂಡೆ ಅಂತ ಅರ್ಜುನ ತುಷ್ಟನಿಗೆ ಹೇಳ್ತಾನೆ. ಹೇಗೆ ಮಾಡಿದೆ ಅರ್ಜುನ ದೇವ ಅಂತ ಹೇಳಿಬಿಟ್ಟು ಹಿಂದೆ ಮುಂದಾಗಿ ಕೂತಿದ್ದಂತಹ ತುಷ್ಟ ಕೈ ಜೋಡಿಸ್ಕೊಂಡೆ ಕೇಳ್ತಾನೆ. ಆವಾಗ ಅರ್ಜುನ ಆ ಕಥೆಯನ್ನು ಹೇಳಕ್ಕೆ ಶುರು ಮಾಡ್ತಾನೆ. ಆ ಸಲದ ಚಳಿಗಾಲಕ್ಕೆ ಮೊದಲನೇ ನಾನು ಕೆಲವು ದೇವವೀರರ ಜೊತೆಗೆ ಆ ಮಾರ್ಗದಲ್ಲಿ ಇಳಿದೆ. ನಿವಾತ ಕವಚರ ನಾಡನ್ನು ಸರಿಯಾಗಿ ಗುರುತಿಸ್ಕೊಂಡೆ.
ಅವರು ವಾಸಿಸುವಂತಹ ಹಳ್ಳಿಗಳ ಜಾಗ ಮಾರ್ಗಗಳೆಲ್ಲವನ್ನೂ ತಿಳ್ಕೊಂಡೆ. ಬಹಳ ದುರ್ಗಮವಾದ ಪ್ರದೇಶ ಅದು. ಅತ್ತ ಕಂಬಳಿಗಳ ಸರಕನ್ನ ಕತ್ತೆ ಮೇಕೆಗಳ ಮೇಲೆ ಹೇರ್ಕೊಂಡು ದೇವ ಜನರು ಇಳಿಯೋ ಹಾಗೆ ಮಾಡಿದೆ. ಅವರೆಲ್ಲ ಅತ್ತ ಕೊಳ್ಳೆ ಹೊಡೆಯೋಕೆ ಅಂತ ನುಗ್ಗುತ್ತಾರೆ. ಈ ಕಡೆ ನಾವು ಕೆಲವರು ಹೋಗಿ ಮೊದಲು ಅವರ ಊರು ಕೇರಿಗಳನ್ನೆಲ್ಲ ಮತ್ತು ಇಡೀ ನಾಡನ್ನೇ ಸುಟ್ಟು ಮುಗಿಸಿದ್ವಿ. ಅಲ್ಲಿಂದ ಅವ್ರು ಕೊಳ್ಳೆ ಹೊಡೆಯುವಂತಹ ಇಕ್ಕಟ್ಟಿನ ಕಣಿವೆಯ ಕೆಳಭಾಗದಲ್ಲಿ ಕಾದು ಕೂತಿದ್ವಿ. ಮೇಲಿಂದ ಇತರ ದೇವ ಜನರು ಹೊಡೆಯೋಕ್ಕೆ ಪ್ರಾರಂಭ ಮಾಡಿದ್ರು. ಕೆಳಗಿಂದ ನಾವು ಸಂಧಿಗೆ ಸಿಕ್ಕಿದ ದರೋಡೆಕಾರರಲ್ಲಿ ಒಬ್ರನ್ನು ನಾವು ಬಿಡ್ಲಿಲ್ಲ, ಕೊಂದು ಮುಗಿಸಿದ್ವಿ. ವಾಸ್ತವವಾಗಿ ಇದೇನಂತಹ ದೊಡ್ಡ ಶೌರ್ಯದ ಕೆಲಸವೇನ ಆಗಿರ್ಲಿಲ್ಲ. ಮೊದಲಿಂದಲೂ ಅವ್ರ ಕೈಲಿ ಪೆಟ್ಟು ತಿಂದು ತಿಂದು ದೇವ ಜನರ ಮನಸ್ಸಿನಲ್ಲಿ ಅವರು ಅಂದ್ರೆ ಏನೋ ಒಂದು ರೀತಿಯ ಭಯ ಹುಟ್ಟುಬಿಟ್ಟಿತ್ತು. ಹಿಮ ಮುಚ್ಚುವಂತಹ ನಾಡಿನಲ್ಲಿ ಇನ್ನಿಲ್ದ ಧೈರ್ಯ ಇರುವವರಿಗೆ ಸೆಕೆ ಉಬ್ಬಿಸೋ ನಮ್ಮ ಕೆಳದೇಶಕ್ಕೆ ಬಂದ್ರೆ ಶಕ್ತಿ ಹುಡುಗೋಗುತ್ತಂತೆ. ಅವರ ಪೀಡೆಯನ್ನು ಬಗೆಹರಿಸ್ತಿದ್ರೆ ಪಟ್ಟ ಹತ್ತಿದ್ದಂತಹ ಇಂದ್ರ ಕೆಳಗಡೆ ಇಳಿಬೇಕಾಗಿತ್ತು. ಶತ್ರುವನ್ನು ಯುದ್ಧದಲ್ಲಿ ಕೊಲ್ಲಲಾರದ ರಾಜನನ್ನು ಆ ಜನ ಅಧಿಕಾರದಿಂದಲೇ ಇಳಿಸ್ಬಿಡ್ತಾರೆ. ಅದು ಅವ್ರ ಸಂಪ್ರದಾಯ. ಅವನ ಸ್ಥಾನವನ್ನು ನಾನು ಉಳಿಸ್ಕೊಟ್ನಲ್ಲ. ಹಾಗಾಗಿ ಇಂದ್ರನೇ ನನ್ನನ್ನು ತನ್ನ ಸಿಂಹಾಸನದ ಮೇಲೆ ಸಮಾನ ಸ್ಥಾನದಲ್ಲಿ ಕುಳ್ಳಿರಿಸ್ಕೊಂಡ. ಸಮಸ್ತ ದೇವ ಜನರ ಸಮ್ಮುಖದಲ್ಲಿ ನನಗೆ ವಿಜಯ ಅನ್ನುವಂತಹ ಬಿರುದು ಕೊಟ್ಟ ಅಂತ ಅರ್ಜುನ ಹೇಳ್ತಾನೆ. ದುಷ್ಟ ಸ್ವಲ್ಪ ಹೊತ್ತು ಅದೇ ಭಕ್ತಿ ಭಾವದಿಂದಲೇ ಕೂತಿರ್ತಾನೆ. ಅರ್ಜುನ ಮತ್ತೇನಾದರೂ ಹೇಳಲಿ ಅಂತ ಅವನಿಗೆ ಆಸೆ. ಆದರೆ ಏನು ಕೇಳಬೇಕು ಅಂತ ಅವನಿಗೆ ಗೊತ್ತಾಗೋದಿಲ್ಲ. ಅನಂತರ ಸರಿಯಾಗಿ ಕುದುರೆಗಳ ಕಡೆಗೆ ತಿರುಗಿ ಕೂತ್ಕೊಂತಾನೆ. ಅರ್ಜುನನ ಮನಸ್ಸು ಈಗ ದೇವಲೋಕದಲ್ಲಿ ನೆಟ್ಟುಬಿಟ್ಟಿರುತ್ತೆ. 4 ವರ್ಷ ಅವ್ರ ಜೊತೆ ಇದ್ರೂ ಕೂಡ ಬಿಲ್ಲುಗಾರಿಕೆ ಬೇಸರವಾದಾಗ ಅವರ ನರ್ತನ ಅಭ್ಯಾಸಗಳನ್ನ ಬಿಟ್ರೆ ತನ್ನ ಧ್ಯಾನ ಬೇರೆ ಕಡೆ ಹರಿದಿರೋದಿಲ್ಲ. ಅರ್ಜುನ ಅಂದ್ರೆ ಏಕಾಗ್ರತೆ. ಅವರು ಅಷ್ಟೇ, ಗಂಡು ಹಣ್ಣುಗಳು ಅಷ್ಟು ಸ್ವತಂತ್ರವಾಗಿ ತಮಗೆ ಬೇಕಾದವ್ರ ಜೊತೆಗೆ ಬೇಕಾದ ಹಾಗೆ ವಿಹರಿಸ್ತಾ ಇದ್ರೂ ಕೂಡ ನನ್ನನ್ನು ಹೊರಗಿನವ್ರ ಹಾಗೆ ಕಾಣ್ತಾ ಇದ್ರಲ್ವಾ. ತಮ್ಮಲ್ಲಿ ಬಿಲ್ಲು ವಿದ್ಯೆಯನ್ನು ಕಲಿಯಕ್ಕೆ ಬಂದವನು ಅನ್ನೋ ಒಂದು ಕೀಳು ಭಾವನೆ ಅವರಲ್ಲಿ ಇರಬೇಕು ಅಂತ ಕಾಣುತ್ತೆ. ಅವರ ಇಂದ್ರ ಮತ್ತು ಸೇನಾ ಮುಖ್ಯರಿಗೆ ಸಾಧ್ಯವಾಗದ ವೀರರನ್ನ ಮೆರೆದು ಇಂದ್ರನೇ ಸಮಾನ ಸ್ಥಾನದಲ್ಲಿ ಕುಳ್ಳಿರಿಸಿಕೊಂಡು ನನ್ನನ್ನ ದೇವ ಮುಖ್ಯರಲ್ಲಿ ಒಬ್ಬ ಅಂತ ಗೌರವಿಸಿದ ಮೇಲೆ ಅವರು ಒಳಗೆ ಸೇರಿಸ್ಕೊಂಡ್ರು. ವಿಜಯ ಅನ್ನೋದು ಸ್ವತಃ ಇಂದ್ರನ ಬಿರುದು. ಬೇರೆ ಯಾರಿಗೂ ಅದನ್ನು ಪಡೆಯೋ ಅಧಿಕಾರನೇ ಇಲ್ಲ. ಆದರೆ ಈಗ ಅದೇ ಇಂದ್ರ ತನಗೆ ವಿಜಯ ಅನ್ನೋ ಬಿರುದನ್ನು ಕೊಟ್ಟಿದ್ದ. ಅದೇನೋ ಒಂದು ರೀತಿಯ ಮೋಜಿನ ವಿಜಯೋತ್ಸಾಹ ಅಲ್ಲಿ ನಡೀತಾ ಇತ್ತು. ಅದೆಂತಹ ಉತ್ಸಾಹ ಉಬ್ಬಿಸುವಂತಹ ಮೇಲಿನ ಪಾನೀಯ ಇತ್ತು. ವಿಜಯ ಬಿರುದಾಂಕಿತ ಈ ಅರ್ಜುನನ್ನ ಸುತ್ತು ಕಟ್ಟಿಕೊಂಡು ಎಲ್ಲ ದೇವಮುಖ್ಯರು ಕುಣಿಯಕ್ಕೆ ಶುರು ಮಾಡಿದ್ರು. ದೇವಮುಖ್ಯರಿಗೆ ಮಾತ್ರನೇ ಲಭ್ಯ ಆಗುವಂತಹ ಹೆಂಗಸರು ಘೃತಾಚಿ, ಮೇನಕೆ, ರಂಭೆ, ಪೂರ್ವಚಿತ್ತಿ, ಸ್ವಯಂಪ್ರಭೆ, ಊರ್ವಶಿ, ಮಿಶ್ರ, ಕೇಶಿ, ದಂಡಗೌರಿ, ವರೂತಿನಿ, ಗೋಪಾಲಿನಿ, ಸಹಜನ್ಯ, ಕುಂಭಯೋನಿ, ಪ್ರಜಾಗದ, ಚಿತ್ರಸೇನೆ, ಚಿತ್ರಲೇಖ, ಸಹ ಮಧುರಸ್ವರ ಎಲ್ಲರೂ ನೇರವಾಗಿ ಇಂದ್ರನ ಅಧಿಕಾರದಲ್ಲಿ ಇರುವಂತಹ ವಿಲಾಸಿನಿಯರು. ಯಾರಾದರೂ ಗಣಮುಖ್ಯರು ಬಹುಮಾನ ಪಡೆಯುವಂತಹ ಸೇವೆ ಸಲ್ಲಿಸಿದಾಗ ಅವರಿಗೆ ಇವರಲ್ಲಿ ಒಬ್ಬಳನ್ನ 1 ದಿನ ಅಥವಾ 1 ತಿಂಗಳಿಗೆ ಅಥವಾ 1 ವರ್ಷಕ್ಕೆ ಇಂದ್ರ ಅನುಗ್ರಹಿಸ್ತಾನೆ. ದೇವರುಗಳು ಅಂದ್ರೇನೆ ಮೊದಲೇ ಬಿಳಿ ಬಣ್ಣ. ಹೆಂಗಸರಂತೂ ಹಾಲು ಬೆಳುಪಿರ್ತಾರೆ. ಅವರಲ್ಲಿ ಅತ್ಯಂತ ಸುಂದರಿಯರನ್ನ ಆರಿಸಿ ಇಂದ್ರನ ಈ ಆಸ್ಥಾನ ಸೇವೆಗೆ ಮೀಸಲು ಬಿಟ್ಟಿರ್ತಾರೆ. ಮೇಕೆಗಳನ್ನ ಮೇಯಿಸೋ ಹಾಗಿಲ್ಲ, ದಾರ ನೂತು ಕಂಬಳಿ ತೆಗೆಯೋ ಹಾಗಿಲ್ಲ, ಚಳಿಗಾಲದಲ್ಲಿ ಕೆಳಗಿಳಿಯುವಾಗ ಗುಡಾರವನ್ನು ಹೊರೋ ಹಾಗಿಲ್ಲ, ಹೆತ್ತು ಮಕ್ಕಳನ್ನ ಸಾಕೋ ಹೊಣೆನೂ ಅವ್ರಿಗಿಲ್ಲ. ಸದಾ ನರ್ತನ, ಪಾನೀಯ, ಕಾಮಕೇಳಿಯ ಕಲೆಗಳ ತರಬೇತಿಯಲ್ಲಿರುವಂತಹ ಮೋಜುಗಾರ್ತಿಯರವರೆಲ್ಲರೂ. ನನಗೆ ಬಿರುದನ್ನು ಪ್ರದಾನ ಮಾಡಿದ ರಾತ್ರಿ ಚಳಿಗಾಲ ಕಳೆದು ಶುಭ್ರ ಆಕಾಶದಲ್ಲಿ ಚಂದ್ರ ಬಂದಿತ್ತು. ಹೊಳೆಯುವಂತಹ ಹಿಮದ ಶಿಖರಗಳ ಸುತ್ತ ಕೂತಿರ್ಬೇಕಾದ್ರೆ ಚಂದ್ರನ ಸೌಮ್ಯ ಸೌಂದರ್ಯಕ್ಕೆ ವಿಶೇಷವಾದ ಆಕರ್ಷಣೆ ಇರೋದಿಲ್ಲ. ಆದರೂ ಕೂಡ ಕನಸನ್ನು ಉದ್ದೇಪಿಸುವಂತಹ ಧನ್ಯತೆಯನ್ನು ತುಂಬಿಸೋ ಚಂದ್ರ ಹೊರಗಿನ ಹಿಮಕ್ಕೆ ಸೋಮರಸ ಲೇಪಿಸ್ತಿರುವಾಗ್ಲೇ ಚಿತ್ರಸೇನ ನನ್ನ ಹತ್ರಕ್ಕೆ ಬಂದ. ವಿಜಯ, ನಿನಗೆ ಇನ್ನೊಂದು ಬಹುಮಾನ ಕಾದಿದೆ, ಬಾ ಅಂತ ಕರ್ಕೊಂಡು ಹೋದ. ಇಂದ್ರಭವನದ ಎದುರುಗಡೆ ಏರಿನಲ್ಲಿ ಒಂದು ಕಲ್ಲು ಕಟ್ಟಡ ಕಟ್ಟಿದ್ರು. ಒಳಗಡೆ ಹೋದ್ರೆ ಅಲ್ಲಿ ಊರ್ವಶಿ ಇದ್ಲು. ಈ ಮಧ್ಯಾಹ್ನ ನೀನು ಇವಳನ್ನ ಕಿರುಗಣ್ಣಿಂದ ನೋಡ್ತಾ ಇದ್ದೀಯಲ್ವಾ, ಇಂದ್ರ ನಿನಗೆ ಬಹುಮಾನವಾಗಿ ಕೊಟ್ಟಿದ್ದಾನೆ. ನಿನಗೆ ಇಷ್ಟ ಬಂದಷ್ಟು ದಿನ ಬೇಕು ಅಂದ್ರೆ ನಿನ್ನ ಲೋಕಕ್ಕೆ ಬೇಕಾದರೂ ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಬಾಗ್ಲನ್ನ ಮುಚ್ಕೊಂಡು ಆ ಚಿತ್ರಸೇನ ಹೊರಟೋಗಿರ್ತಾನೆ. ಆಗ ಅವಳ ಮುಖದಲ್ಲಿ ಏನೋ ಒಂದು ರೀತಿಯ ಬಿಂಕ ಇರುತ್ತೆ.
ಮಂದವಾಗಿ ಉರಿಯುವಂತಹ ಉಡದ ಕೊಬ್ಬಿನ ಹಣತೆಯಲ್ಲಿ ಹಿಮದ ಹಾಗೆ ಕಾಣುವ ಅವಳ ಮೈ ಬಣ್ಣ, ಬೆಚ್ಚಗಾಗಲಿಕ್ಕೆ ಕೆಂಡಗಟ್ಟ ಉರಿಯುವ ಒಣಕೊರಡು ಇರುತ್ತೆ, ಬಿಳಿ ಕಂಬಳಿ ಇರುತ್ತೆ, ಮೃದುವಾಗಿ ತುಪ್ಪಟ ತುಂಬಿ ಮಾಡಿದ ದಟ್ಟನೂ ಅಲ್ಲಿರುತ್ತೆ. ವಿಜಯ, ನೀನು ನಮ್ಮ ಲೋಕಕ್ಕೆ ಬಂದು 4.5 ವರ್ಷ ಆಯ್ತಲ್ಲ, ಬಿಲ್ಲು ಬಾಣಗಳನ್ನ ಬಿಟ್ರೆ ಇಲ್ಲಿ ಕಲಿಯೋದು ಬೇರೆ ಏನೂ ಇಲ್ಲ ಅನ್ಕೊಂಡಿದೀಯಾ? ಯಾಕೆ ಬದುಕಿದೀಯಾ ನೀನು ಅಂತ ಆಕೆ ಕೇಳ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.